ರೈತರು ಮತ್ತು ಜನಪರ ವೇದಿಕೆಯ ಆಕ್ರೋಶ. ಕೊಡಗು ಎಸ್ಪಿ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟನೆ. ಬಿಡದಿಯ ಟೌನ್ಶಿಪ್ ಯೋಜನೆಗೆ ರೈತರು ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ಸರ್ಕಾರದ ಕ್ರಮ ಖಂಡಿಸಿ ಬೈರಮಂಗಲದ ಬಳಿ ನಡೆಯುತ್ತಿರುವ ರೈತ ಚಳುವಳಿ ಬೆಂಬಲಿಸಿ ತೆರಳಿದ್ದ ರೈತರನ್ನು ಕೊಡಗು ಜಿಲ್ಲಾ ಪೊಲೀಸರು ಅಕ್ರಮವಾಗಿ ಬಂಧಿಸುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಕಸ್ತೂರಿ ಕರ್ನಾಟಕ ವೇದಿಕೆ ವತಿಯಿಂದ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಚಳುವಳಿಗೆ ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು 4 ಬಸ್ 30 ಕಾರುಗಳಲ್ಲಿ ಹೊರಟಿದ್ದ. ಆದರೆ ಕೊಡಗಿನ ಗಡಿ ಭಾಗದಲ್ಲಿ ತಿದಿಬಿಡಿ ಗುಣಿಗೊಪ್ಪದ ಮತ್ತು ಸೋಮವಾರಪೇಟೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಚನೆ ಮೇರೆಗೆ ಪೊಲೀಸ್ ವಾಹನವನ್ನು ತಡೆದು ರೈತರನ್ನು ಸಂಜೆಯವರೆಗೆ ಬಂಧನದಲ್ಲಿಟ್ಟಿದ್ದರು. ಈ ಕ್ರಮ ಪ್ರತಿಭಟನೆ ತೀವ್ರವಾಗಿ ಖಂಡಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ರೈತ ಸಂಘದ ತಾಲೂಕು ಅಧ್ಯಕ್ಷ ಪ್ರಭುಲಿಂಗು ಅವರು ಶಾಂತಿಯುತವಾಗಿ ಬೆಂಬಲ ನೀಡಲು ತೆರಳಿದ್ದ ರೈತರನ್ನು ತಡೆದು ಬಂಧಿಸಲು ಕಾನೂನುಬಾಹಿರವಾಗಿ ಮತ್ತು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಸ್ತೂರಿ ಕನ್ನಡ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಉಮಾಶಂಕರ್ ಅವರು ಮಾತನಾಡಿ, ಪ್ರಜಾಪ್ರಭುತ್ವ ಹೊರಟಿರುವ ಈ ಒಂದು ಪ್ರಶ್ನೆ ಹಕ್ಕಿದೆ. ಸಂಘಟನೆಗಳು ಕೂತಿರುವ ಕೆಲಸ ಈ ಪೊಲೀಸರು ಕ್ರಮ ಸರಿಯಿಲ್ಲ. ಇದರಿಂದ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಅಮಾನತಾಗಬೇಕು ಎನ್ನುವಂಥದ್ದನ್ನ ಆಗ್ರಹಿಸಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ರಾಜ್ಯ ಸರ್ಕಾರ ಅನ್ನುವಂಥದ್ದನ್ನು ಕೂಡ ಮನವಿಗೆ ತಂದರು. ಪ್ರತಿಭಟನೆಯಲ್ಲಿ ಹಿರಿಯ ರೈತ ಮುಖಂಡರಾದ ಅಣ್ಣೂರು ಮಹೇಂದ್ರ, ಕೆಪಿ ದೊಡ್ಡಿ ಪುಟ್ಟಸ್ವಾಮಿ, ಪಣ್ಣೇದೊಡ್ಡಿ ವೆಂಕಟೇಶ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು, ಹುಣಸಾಲೆ ಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ನಿಲುವನ್ನ ಪ್ರತಿಭಟಿಸಿ ರೈತರ ಹಕ್ಕನ್ನ ಚ್ಯುತಿಗೊಳಿಸಲು ಸರ್ಕಾರಕ್ಕೆ ಯಾವುದೇ ಅಧಿಕಾರವಿಲ್ಲ. ಆದ್ದರಿಂದ ರೈತ ಹೋರಾಟಕ್ಕೆ ಒಂದು ತನ್ನದೇ ಆದ ದಿಕ್ಸೂಚಿ ಇದೆ. ಆ ಹೋರಾಟವನ್ನು ಹತ್ತಿಕ್ಕಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಯಾಕೆ ಅಂದರೆ 46 ವರ್ಷಗಳಿಂದ ಈ ರೈತ ಸಂಘ ಯಾವತ್ತು ವಿಚಲಿತಗೊಳ್ಳದೆ ಹೋರಾಟ ಮಾಡ್ಕೊಂಡು ಬಂದಿದೆ ಅಂದರೆ ಅದು ಹೆಮ್ಮೆಯ ವಿಚಾರ. ಅಂತಹ ನಮ್ಮ ಸಂಘಟನೆಯನ್ನು ಹತ್ತಿಕ್ಕಲು ಹೊರಟಿರುವ ಪೊಲೀಸ್ ಇಲಾಖೆ ಆಗಬಹುದು, ಇವತ್ತಿನ ಸರ್ಕಾರ ಆಗಬಹುದು, ನಾವು ಅದನ್ನು ಖಂಡಿಸ್ತೀವಿ, ಉಗ್ರವಾಗಿ ಖಂಡಿಸ್ತೀವಿ. ಹಾಗೂ ನಮ್ಮ KRS ಜಲಾಶಯದಿಂದ 6ನೇ ಹಂತದ ಯೋಜನೆಯನ್ನು ಕೈ ಬಿಡಬೇಕು. ಯಾಕೆ ಅಂದರೆ ನಮಗೆ ಮೈಸೂರು ಮಹಾರಾಜರು ಮಂಡ್ಯ ಜಿಲ್ಲೆಯ ಜನತೆ ಬೆಳೆಯನ್ನು ಬೆಳೆಯಲು KRS ಅನ್ನು ನಿರ್ಮಿಸಿದ್ದಾರೆ. ಅದನ್ನು ಬಿಟ್ಟು ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಲಲ್ಲ. ಈ ರೀತಿ ಮಾಡುವುದಾದರೆ ಬೇರೆ ಪ್ರಯತ್ನಗಳಿಂದ ಜಲಸಂಪನ್ಮೂಲಗಳಿಂದ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು. ಕನ್ನಂಬಾಡಿ ಕಟ್ಟೆಯಿಂದ ನೇರವಾಗಿ 6ನೇ ಹಂತ ಯೋಜನೆಯನ್ನು ತೆಗೆದುಕೊಂಡು ಹೋಗಲು ನಾವು ಯಾವುದೇ ಕಾರಣಕ್ಕೂ ರೈತ ಸಂಘ ಒಪ್ಪುವುದೂ ಇಲ್ಲ, ಬಿಡುವುದೂ ಇಲ್ಲ ಅಂತ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ಅಕ್ರಮವಾಗಿ ಇವತ್ತೇನು ಸರ್ಕಾರ ರೈತರ ಬೆಲೆ ಬಾಳುವಂಥ ಕೃಷಿ ಭೂಮಿಗಳನ್ನು ವಶಪಡಿಸಲಿಕ್ಕೆ ಹೊರಟಿದೆಯೋ ಅದನ್ನು ಚಳುವಳಿ ಮಾಡ್ತಾ ಇರ್ತಕ್ಕಂತಹ ಬಿಡದಿಯ ರೈತರಿಗೆ ಬೆಂಬಲ ನೀಡಲು ಕೊಡಗು ಜಿಲ್ಲೆಯಲ್ಲಿ ಹೊರಟಂಥ ರೈತರುಗಳನ್ನು ಭಾಳ ಅಮಾನುಷವಾಗಿ ಅಲ್ಲಿನ ಪೊಲೀಸ್ ಇಲಾಖೆ ಗಡಿ ಭಾಗದಿಂದ ಹೊರ ಹೋಗದಂತೆ ತಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಈ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಬೇರೆ ಜಿಲ್ಲೆಗೆ ಹೋಗುವ ಚಳುವಳಿ ಮಾಡಿದಂತಹ ಹೋರಾಟಗಾರನ ತಡೆದ್ರು ಅಂತ ಹೇಳಿದರೆ ಒಬ್ಬ ಚಳುವಳಿಗಾರ ಬೇರೆ ಜಿಲ್ಲೆಗಲ್ಲ ಬೇರೆ ರಾಜ್ಯಗಳಿಗೆ ಹೋಗಿ ಚಳುವಳಿ ಮಾಡುವಂತಕ್ಕಂತಹ ಸ್ವಾತಂತ್ರ್ಯ ಮತ್ತು ಹಕ್ಕು ಈ ಜನಕ್ಕಿದೆ. ಅದನ್ನು ಚಳುವಳಿಯನ್ನು ತಡೆಯಲು ಚಳುವಳಿಗಾರನ್ನು ಹತ್ತಿಕ್ಕಲು ಹೊರಟಿರ್ತಕ್ಕಂತಹ ಸರ್ಕಾರ ಮತ್ತು ಪೊಲೀಸರ ಕ್ರಮ ಇದು ಸರಿಯಲ್ಲ. ದಯಮಾಡಿ ಏನು ಅವತ್ತು ಪೊಲೀಸರನ್ನ ತಡೆಯಲು ಬಂದಿರತಕ್ಕಂತಹ ರೈತರನ್ನ ತಡೆಗೂ ಹೊರಟಿರ್ತಕ್ಕಂಥ ಪೊಲೀಸರು ಈ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಈ ಕೂಡಲೇ ಮದ್ದೂರಿನಿಂದ ಆಗ್ರಹಿಸುತ್ತದೆ. ಮತ್ತು ಮತ್ತೊಮ್ಮೆ ಇಂತಹ ಚಳುವಳಿಗಳನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೈಗೊಳ್ಳಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತೀವಿ. ಕೊಡಗು ಜಿಲ್ಲೆಯ ಅಲ್ಲಿನ ರೈತ ನಾಯಕರಾದಂಥ ಮುನುಸ್ವಾಮಿಯರವರ ನೇತೃತ್ವದಲ್ಲಿ 4 ಬಸ್ಗಳು ಬಿಡದಿಯ ರೈತರನ್ನು ಬೆಂಬಲಿಸಲು 24ನೇ ತಾರೀಕು ಹೊರಟಂಥ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಗಡಿ ಭಾಗವಾದಂಥ ಕೊಡಗಿನ ಜಿಲ್ಲೆಯ ಗಡಿ ಭಾಗವಾದಂಥ ತಿತಿಮತಿ ಮತ್ತು ಸೋಮವಾರಪೇಟೆಗಳಲ್ಲಿ 4 ಬಸ್ಸುಗಳನ್ನು ಪೊಲೀಸರು ತಡೆದು
ಬೆಂಗಳೂರಿಗೆ ಕಳಿಸ್ಕೊಡದೆ ಅವ್ರನ್ನ ಜೈಲಿನಲ್ಲಿ ಹಾಕಿ 3 ಗಂಟೆ ಆದ ನಂತರ ಬಿಟ್ಟಿದ್ದು, ಅದನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕದ ಎಲ್ಲ ರೈತರು ಅದನ್ನು ಖಂಡಿಸ್ತಾ ಇದ್ದೀವಿ. ಇಡೀ ಕರ್ನಾಟಕದ ಮೂಲೆಗಳಿಂದ ಎಲ್ಲ ರೈತರು ಸುಧಾ ಬಿಡದಿಗೆ ಬಂದು ರೈತರನ್ನ ಬೆಂಬಲಿಸಿದಾಗ ಯಾರನ್ನೂ ಸುಧಾ ತಡೆಯಿಲ್ಲ. ಆದರೆ ಏಕಾಏಕಿ ಕೊಡಗು ಜಿಲ್ಲೆಯವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನೇ ಬಿಂಬಿಸಿ ಅವ್ರನ್ನೇ ತಡೆದಿರ್ತಕ್ಕಂಥದ್ದು ಅದು ಆ ಕೊಡಗಿನ ಜಿಲ್ಲೆಯ ವರಿಷ್ಠ ಪೊಲೀಸರಾದಂಥ ಅಧಿಕಾರಿಗಳನ್ನ ನಾವು ಈ ತಕ್ಷಣವೇ ನಾವು ಅವ್ರನ್ನ ಖಂಡಿಸ್ತಾ ಇದ್ದೀವಿ. ಏನು ನೆನೆ ದಸ್ತಗಿರಿ ಮಾಡಿ ರೈತರನ್ನ ಬಿಡದಿಗೆ ಕಳಿಸ್ಕೊಡ್ಲಿಲ್ವೋ ಅದು ಹಾಸ್ಯಾಸ್ಪದವಾದಂಥದ್ದು. ತಕ್ಷಣವೇ ಆ ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನು ಸರ್ಕಾರ ಅಮಾನತು ಮಾಡಬೇಕು. ಇಲ್ಲ ಅಂತಂದರೆ ರೈತರಿಗೆ ಅಪಮಾನ ಮಾಡಿದ್ದಾರೆ. ಅಪಮಾನವನ್ನು ರೈತರು ಸಹಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಸೋಮವಾರ ಕಳ್ಕೊಂಡು ಮಂಗಳವಾರ ಬುಧವಾರದಿಂದ ಆಚೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸುಧಾ ಆ ಪೊಲೀಸ್ನವರ ಅಧಿಕಾರಿಗಳ ಮೇಲೆ ನಾವು ಉಗ್ರವಾದ ಚಳುವಳಿನ ಮಾಡಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಇಲ್ಲ ಅಂದರೆ ಅಷ್ಟರಲ್ಲಿ ಅವ್ರನ್ನ ದಸ್ತಗಿರಿ ಸಸ್ಪೆಂಡ್ ಮಾಡಬೇಕು. ಆ ಸಸ್ಪೆಂಡ್ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಕೊಡಗಿನಲ್ಲಿ